ಗೃಹ ಪ್ರವೇಶದ ನಿರೀಕ್ಷೆಯಲ್ಲಿದ್ದಂಥ ಮಾಲೀಕನಿಗೆ ಬ್ಯಾಂಕ್ ಶಾಕ್ ಕೊಟ್ಟಿದೆ. ಬಡ್ಡಿ ಕಟ್ಟಿಲ್ಲ ಅಂತ ಮನೆಗೆ ಬ್ಯಾಂಕ್ ಸಿಬ್ಬಂದಿ ಬೀಗ ಹಾಕಿರುವಂತಹ ಘಟನೆ ದೊಡ್ಡಬಳ್ಳಾಪುರ ನಗರದ ಕರೇನಹಳ್ಳಿಯಲ್ಲಿ ನಡೆದಿದೆ. ಮನೆ ಮಾಲೀಕ ಲಿಂಗಪ್ಪ ಮನೆ ಸೀಸ್ಗೆ ತಡೆಯಾಜ್ಞೆ ತಂದಿದ್ರೂ ಕೂಡ ಮನೆಯನ್ನ ಸೀಸ್ ಮಾಡಲಾಗಿದೆ. ನಮಗೆ ನ್ಯಾಯ ಕೊಡಿಸಿ ಅಂತ ಇದೀಗ ಲಿಂಗಪ್ಪ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. 35 ಲಕ್ಷ ಕಟ್ಟಿದ್ವಿ. ಇನ್ನು ಆರ್ಡ್ರ್ ಐತೆ, ಕೆ ಆರ್ಡ್ರ್ ಇದ್ರೂ ಇದು ಮಾಡಿಬಿಟ್ಟವ್ರು. ಇನ್ನು ಇವರು ಬ್ಯಾಂಕ್ನಲ್ಲಿ ಸುಮಾರು 41 ಲಕ್ಷ ರೂಪಾಯಿ ಸಾಲವನ್ನು ಪಡೆದುಕೊಂಡಿದ್ರು. ಸೊ ಸಾಲ ಏನು ಪಡ್ಕೊಂಡಿದ್ರು ಅದಕ್ಕೆ ಬಡ್ಡಿಯನ್ನು ಕಟ್ಟಿದ್ದಾರೆ. ಅಂದರೆ 35 ಲಕ್ಷ ಹಣವನ್ನು ಅವರು ವಾಪಸ್ ಕಟ್ಟಿದ್ದಾರೆ. ಆದರೆ ಬ್ಯಾಂಕ್ನವ್ರು ಹೇಳೋ ಪ್ರಕಾರ ಈ 41 ಲಕ್ಷ ರೂಪಾಯಿಗೆ ಅದರ ಡಬಲ್ ತ್ರಿಬಲ್ ಒಂದು ಬಡ್ಡಿಯನ್ನು ಹಾಕಿರೋದು. ಸೊ 41 ಲಕ್ಷ ಸಾಲಕ್ಕೆ 1.76 ಕೋಟಿ ರೂಪಾಯಿ ಬಡ್ಡಿಯನ್ನು ಕಟ್ಟಬೇಕು ಅಂತ ಹೇಳಿ ಈ ಬ್ಯಾಂಕ್ ಅವರು ಸೂಚನೆಯನ್ನು ಕೊಡ್ತಾರೆ. ಆಗ ಗೃಹ ಪ್ರವೇಶಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಈ ಒಂದು ಸೀಸ್ ಏನಿತ್ತು ಸೀಜರ್ ಬ್ಯಾಂಕ್ನಿಂದ ಅದಕ್ಕೆ ತಡೆಯಾಜ್ಞೆಯನ್ನು ತರುವಂಥ ಕೆಲಸವನ್ನು ಕೂಡ ಲಿಂಗಪ್ಪ ಮಾಡ್ತಾರೆ. ಆದರೆ ಕೋರ್ಟ್ ಆದೇಶ ಕೊಟ್ಟರು, ಅಂದರೆ ಮನೇನ ಸೀಸ್ ಮಾಡಬಾರ್ದು ಅಂತ ಕೋರ್ಟ್ ಆದೇಶ ಕೊಟ್ಟರು ಕೂಡ ರಾತ್ರೋರಾತ್ರಿ ಬಂದು ಕುಟುಂಬಸ್ಥರ ಮೇಲೆ ದೌರ್ಜನ್ಯ ಮಾಡಿ ಕೊನೆಗೆ ನಮ್ಮ ಮನೇನ ಸೀಸ್ ಮಾಡಿದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಇದೀಗ ಲಿಂಗಪ್ಪ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.